ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಯಕೇಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ಇನ್ನು ಏನಾದರೂ ಸ್ಪೆಷಲ್ ಆಗಿ ಅಡುಗೆ ಮಾಡೋಣ ಅಂತೇಳಿ ಅಂತ ಅಂದ್ಕೊಂಡು ಇವಾಗ ಕಿಚನ್ಗೆ ಬಂದು ಅಡುಗೆನ ಶುರು ಮಾಡಿದ್ದೀನಿ. ಮೊದಲಿಗೆ ಇಲ್ಲಿ ನಾನು ಪಿಜ್ಜಾ ಮಾಡಲಿಕ್ಕೆ ಮಾಮೂಲಿಯಾಗಿ ಬೇಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಅಕ್ಕನ ಮಗನಿಗೆ ಪಿಜ್ಜಾ ಅಂದ್ರೆಲ್ಲ ತುಂಬ ಇಷ್ಟ. ಹಾಗಾಗಿ ಬೇಸ್ನ ಮಾಡಿಕೊಟ್ರೆ ತೊಗೊಂಡೋಗ್ತಾರೆ, ನಮ್ಮ ಮನೇಲಿ ಹೋಗಿ ಮಾಡ್ಕೊಳ್ತಾರೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಯಾಕಂದರೆ ಇವಾಗ ಊಟ ಎಲ್ಲ ಮಾಡ್ತಾರಲ್ವ, ತಿನ್ಲಿಕ್ಕಾಗಲ್ಲ. ಹಾಗಾಗಿ ಬೇಸ್ನ ರೆಡಿ ಮಾಡಿ ಎತ್ತಿಟ್ಟಿದ್ದೀನಿ. ಅದು ಅಲ್ಲದೆ ಅವರಮ್ಮ ಚೆನ್ನಾಗಿ ಪಿಜ್ಜಾ ಮಾಡ್ತಾರೆ, ಆದರೆ ಹುಡುಗನಿಗೆ ನಾನು ಮಾಡೋ ಪಿಜ್ಜಾ ಅಂದರೆ ತುಂಬ ಇಷ್ಟ. ಹಾಗಾಗಿ ಬೇಸ್ನ ರೆಡಿ ಮಾಡಿ ಕೊಟ್ಬಿಟ್ರೆ ಹೋಗಿ ಮನೇಲಿ ಮಾಡ್ಕೊಳ್ತಾರೆ ಅಂತ ಹೇಳಿ ಬೇಸ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಮಾಮೂಲಿಯಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ ಪಿಜ್ಜಾ ಮಾಡೋದು. ಇವಾಗ ನಾನು ಅಡುಗೆ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಮಾಮೂಲಿಯಾಗಿ ಚಿಕನ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಮೊದಲಿಗೆ ಇಲ್ಲಿ ಒಂದು 10 ರಿಂದ 12 ಗೋಡಂಬಿ ಬೇಕಾಗುತ್ತೆ. ಅದು 1.5 ಸ್ಪೂನ್ ಆಗೋಷ್ಟು ಗಸಗಸೆ, ಇದೆರಡನ್ನೂ ಬಿಸಿನೀರು ಹಾಕಿ ಒಂದು ಹಾಫ್ ಆನ್ ಅವರ್ ಆದ್ರೂ ನೆನೆಯಲಿಕ್ಕೆ ಬಿಡಬೇಕು. ಹಾಗಾಗಿ ಎತ್ತಿಟ್ಟಿದ್ದೀನಿ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಬಿಟ್ಟು 1.5 ಕಪ್ ಆಗೋಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 1 ಇಂಚಷ್ಟು ಶುಂಠಿ, 2 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಹುರ್ಕೊಂಡು ಇದಕ್ಕೆ 1 ಇಂಚ್ ಆಗೋಷ್ಟು ಚಕ್ಕೆ, ಒಂದು 4 ರಿಂದ 5 ಲವಂಗ, ಒಂದು 3 ರಿಂದ 4 ಮೆಣಸಿನಕಾಳು, ಇಷ್ಟನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಕರೆಂಟ್ ಹೋಗ್ಬಿಡ್ತು, ಹಾಗಾಗಿ ಈ ವಿಡಿಯೋ ಬ್ಲ್ಯಾಕ್ ಬಂದಿದೆ, ಏನು ಅಂದ್ಕೊಳ್ಬೇಡಿ ಆಯಿತಾ. ಇವಾಗ ಮತ್ತೆ ಕರೆಂಟ್ ಬಂತು. ಇನ್ನು ಪಕ್ಕದಲ್ಲೇನೆ ಮೊಟ್ಟೆನ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಮಡಿಕೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಅದು ಬೇಯ್ತಾ ಇರಲಿ. ಈ ಕಡೆ ಒಂದು ಮಿಕ್ಸರ್ ಜಾರ್ಗೆ ಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ಈರುಳ್ಳಿ, ಇಷ್ಟನ್ನು ಹಾಕ್ಬಿಟ್ಟು ಜೊತೆಗೆ ನೀರನ್ನ ಸೇರಿಸ್ಕೊಂಡು ನೈಸಾಗಿ ಗ್ರೈಂಡ್ ಮಾಡಿ ಇಟ್ಕೊಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಈ ಚಿಕನ್ ರೆಸಿಪಿನ ಟ್ರೈ ಮಾಡಿ ನೋಡಿ. ಯಾವಾಗಲೂ ಒಂದೇ ಥರ ಮಾಡೋದಕ್ಕಿಂತ ಈ ಥರ ಮಾಡ್ಕೊಂಡು ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನ ಸ್ವಲ್ಪ ಪೇಸ್ಟ್ ಥರ ನೀಟಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು. ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು 2 ರಿಂದ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಒಂದು ಅರ್ಧದ ಭಾಗದಷ್ಟು ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಕ್ಲೀನ್ ಮಾಡಿ ತೊಳೆದು ಎತ್ತಿಟ್ಕೊಂಡಿರೋಂತಹ ಚಿಕನ್ನು, ಇಷ್ಟನ್ನು ಸೇರಿಸ್ಬಿಟ್ಟು ರುಚಿಗೆ ಎಷ್ಟು ಬೇಕು ನೋಡಿ ಚಿಕನ್ ಬೇಯಲಿಕ್ಕೆ ಅಷ್ಟು ಉಪ್ಪು, ಮತ್ತು 1/4 ಸ್ಪೂನ್ ಅಷ್ಟು ಅರಿಶಿನ ಪೌಡರು, ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಬೇಯಲಿಕ್ಕೆ ಬಿಟ್ಟಿದ್ದೀನಿ. ಇನ್ನಷ್ಟೊತ್ತಿಗೆ ಈ ಕಡೆ ಇವರು ಗೇಮ್ ಎಲ್ಲ ಆಡೋಣ ಅಂತ ಹೇಳಿ ಎಲ್ಲರೂ ಮಕ್ಕಳು ಸೇರಿದ್ರಲ್ಲ, ಒಂದು ಹತ್ರ ಆಡ್ತಾ ಇದ್ರು. ಇನ್ನಷ್ಟೊತ್ತಿಗೆ ನಾನು ಈ ಕಡೆ ಒಂಚೂರು ವಿಡಿಯೋನ ಹಾಗೇನೆ ಕ್ಯಾಪ್ಚರ್ ಮಾಡ್ಕೊಂಡೆ. ಇನ್ನು ಈ ಕಡೆ ನೋಡಿ ಚಿಕನ್ನು ಕೂಡ ಚೆನ್ನಾಗಿ ಬೆಂದ್ಕೊಂಡು ನೀರು ಬಿಟ್ಟಿದೆ. ಇನ್ನು ಈ ಟೈಮಲ್ಲಿ ನಾವು ರುಬ್ಬಿದ್ವಲ್ಲ ಮಸಾಲೆ, ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷನಾದರೂ ಕುದಿಸ್ಕೊಬೇಕು. ಇದೆಲ್ಲ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಕುದಿಸ್ಬಿಟ್ಟು ಅದಕ್ಕೆ ಎಷ್ಟು ಬೇಕು ನೋಡಿ ನೀರು ಅಷ್ಟನ್ನು ಸೇರಿಸ್ಕೊಂಡು ಮನೇಲೇ ಮಾಡಿರೋ ಸಾಂಬಾರು ಪೌಡರ್ 1/4 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ, ದೊಡ್ಡ ಸ್ಪೂನಲ್ಲಿ. ಇನ್ನು ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ, ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು, ಹಸಿ ಸ್ಮೆಲ್ ಎಲ್ಲ ಹೋಗಬೇಕು. ಅಷ್ಟೊತ್ತಿಗೆ ಈ ಕಡೆ ಮುದ್ದೆ ಕೂಡ ಆಗಿತ್ತು, ಅದನ್ನು ಕೂಡ ರೆಡಿ ಮಾಡಿಕೊಂಡೆ. ಇವಾಗ ನಾವು ಆವಾಗಲೇ ನೆನೆಸಿಟ್ಟಿದ್ವಲ್ಲ ಗಸಗಸೆ ಮತ್ತು ಗೋಡಂಬಿ, ಇದನ್ನು ಹಾಕ್ಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೇನ್ ಈ ಪೇಸ್ಟೇ ಇದಕ್ಕೆ ರುಚಿ ಕೊಡೋದು ಅಂತಲೇ ಹೇಳ್ಬೋದು. ಇದನ್ನು ಇವಾಗ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಚಿಕನ್ ಚೆನ್ನಾಗಿ ಕುದೀತಾ ಇದೆ. ಇನ್ನು ಈ ಟೈಮಲ್ಲಿ ನಾವು ಇದನ್ನು ಸೇರಿಸ್ಕೊಬೇಕಾಗುತ್ತೆ. ಇನ್ನು ಗ್ಯಾಸ್ ಇನ್ನೇನು ನಾವು ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಬಿಟ್ಟು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಆಗುತ್ತೆ. ನನಗೆ ಸ್ವಲ್ಪ ಸಪ್ಪೆ ಅನ್ನಿಸ್ತು, ಹಾಗಾಗಿ ಉಪ್ಪು, ಜೊತೆಗೆ ಕಸ್ತೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕ್ಬಿಟ್ಟು ಇದ್ರ ಜೊತೆಗೆ ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲನೂ ಗ್ಯಾಸ್ ಆಫ್ ಮಾಡ್ಕೊಂಡ್ಮೇಲೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇನ್ನು ಇದಾದರೆ ಚಿಕನ್ ರೆಸಿಪಿ ರೆಡಿನೇ ಆಗೋಗ್ಬಿಡುತ್ತೆ. ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನು ಈ ಕಡೆ ಮೊಟ್ಟೆ ಬೇಯಲಿಕ್ಕೆ ಇಟ್ಟಿದ್ನಲ್ವಾ, ಈ ಮೊಟ್ಟೆನೂ ಕೂಡ ಚೆನ್ನಾಗಿ ಬೆಂದಿತ್ತು, ಹಾಗಾಗಿ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡು ಮೊಟ್ಟೆನೂ ಎಲ್ಲನೂ ಬಿಡಿಸ್ಬಿಡೋಣ ಅಂತೇಳಿ ಬಿಡಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಮಕ್ಕಳಿಗೆ ಈಗಲೇ ಆಲ್ರೆಡಿ ಚಿಕನ್ಗೆಲ್ಲ ಮಸಾಲೆ ಹಾಕಿದ್ದೀವಲ್ಲ, ಇನ್ನು ಇದಕ್ಕೂ ಮಸಾಲೆ ಎಲ್ಲ ಹಾಕಿ ಮಾಡಿದ್ರೆ ಓವರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಲಿಲ್ಲ. ಇವತ್ತಿಂದ ಲಂಚ್ ಈ ಥರ ಮಾಡಿದ್ದೀನಿ, ಚಿಕನ್ನು, ರೈಸು, ಜೊತೆಗೆ ಸಲಾಡು, ಮೊಟ್ಟೆ ಮತ್ತು ಮುದ್ದೆ.
ಇನ್ನ ಇವತ್ತಿನ ಲಂಚ್ ರೆಸಿಪಿ ಈ ತರ ಇತ್ತು. ಇನ್ನ ಈ ಅಡ್ಗೆ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಅಪ್ಪಾಜಿನೂ ಕೂಡ ಬಂದ್ರು. ಹಳೆ ಬ್ಲಾಗ್ ಅಲ್ಲಿ ನೋಡಿರ್ತಾರೆ ಅವ್ರು ನಮ್ಮ ಅಪ್ಪಾಜಿ. ಮೊದ್ಲಿಗೆ ನಮ್ಮ ಅಕ್ಕ ಅವ್ರನ್ನ ಕರ್ಕೊಂಡ್ ಬಂದು ಬಿಟ್ಟು ಹೋಗಿದ್ರು. ಅದಾದ್ಮೇಲೆ ಇವ್ರು ಬಂದ್ರು. ಇವಾಗ ನಾನೇ ಅಡ್ಗೆ ಎಲ್ಲ ರೆಡಿ ಆಯ್ತು ಬನ್ನಿಯಪ್ಪ ಅಂತ ಹೇಳಿ ಕಾಲ್ ಮಾಡಿದಾಗ ಚಂದ್ರ ಏನೋ ಆದರೂ ಏನೋ ಅಪ್ಪು ಇನ್ನ ನಮ್ಮ ಅಕ್ಕನ್ಗೆ ಇಬ್ರು ಮಕ್ಳು. ಅದ್ರಲ್ಲಿ ಒಬ್ಬ ದೊಡ್ಡವನು ಅಂದ್ರೆ ನನ್ ಮಗ ಇದನ್ನೆಲ್ಲ ಅದೇ ಏಜು. ಇನ್ನೊಬ್ಬ ಬಂದು ಚಿಕ್ಕವನು. ಅವನ್ಗೆ ನಾವೇನಾದ್ರು ಎತ್ಕೊಂಡ್ರೆ ಸಾಕು ಅಳೋ ತರ ಎಲ್ಲ ಮಾಡ್ತಿದ್ದ. ನಾನು ಲೈವ್ ಅಲ್ಲಿ ಹಾಗೇನೆ ಇಡೋಣ ಅಂತ ಅನ್ಕೊಂಡೆ. ಕಾಪಿ ರೇಟ್ ಬಂದ್ಬಿಡತ್ತೆ ಅಂತ ಹೇಳ್ಬಿಟ್ಟು ಮ್ಯೂಟ್ ಮಾಡಿದೀನಿ. ಎಷ್ಟು ಕ್ಯೂಟ್ ಆಗಿ ಹೇಳ್ತಾನೆ ಗೊತ್ತಾ. ಅದು ಅಲ್ಲದೆ ನಮ್ಗೆ ಬುದ್ಧಿನೂ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಇದೆಲ್ಲ ಆದ್ಮೇಲೆ ಊಟ ಮಾಡೋಣ ಅಂತ ಹೇಳಿ ಎಲ್ರು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹಾಗೇನೆ ಮಿನಿ ಪಾರ್ಟಿ ಮಾಡೋಣ ಅಂತೇಳಿ ಸ್ಪ್ರೈಟ್ ಜ್ಯೂಸ್ ಇತ್ತು ಮನೇಲಿ, ಹಾಕೊಂಡು ಕುಡಿತಾ ಇದೀವಿ. ಅದ್ರಲ್ಲೂ ಕೂಡ ನಮ್ಮ ಅಪ್ಪ ನೋಡಿ ನಾವು ಕುಡಿತಾ ಇರೋದ್ ನೋಡಿ ಒಂದ್ ಸ್ವಲ್ಪ ಟೇಸ್ಟ್ ಮಾಡಿಸಿದ್ರೆ ನನ್ಗೂ ಬೇಕು ಬೇಕು ಅಂತ ಹೇಳಿ ಹೇಳ್ತಾ ಇದ್ದ. ಒಂದೊಂದ್ ಸ್ವಲ್ಪ ಮಾತಾಡ್ತಾನೆ ಅಂದ್ರೆ ಹತ್ರ ನನ್ಗ್ ಬೇಕು ಅಂತ ಹೇಳಿ. ಹಾಗಾಗಿ ಅವನ್ಗೂ ಕೊಡ್ತಾ ಇದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕುಡಿತಾ ಇದ್ದಾನೆ. ಜಾಸ್ತಿನೂ ಕೂಡ ಕೊಟ್ಟಿಲ್ಲ, ಯಾಕಂದ್ರೆ ಚಿಕ್ಕ ಮಗು ಅಲ್ವಾ, ಸ್ವಲ್ಪನೇ ಕೊಟ್ಟಿರೋದು. ಇನ್ನ ಇದೆಲ್ಲ ಆದ್ಮೇಲೆ ಇವಾಗ ಅವ್ರು ಹೊರಡ್ಲಿಕ್ಕೆ ಅಂತೇಳಿ ಹೊರಗಡೆ ಬಂದ್ರು. ಇನ್ನ ನಾವು ಕೂಡ ಅವ್ರನ್ನ ಕಲ್ಸ್ಕೊಡೋಣ ಅಂತೇಳಿ ಬಂದಿದ್ವಲ್ಲ. ಇನ್ನ ಪಾಪು ಚಿಕ್ಕ ಪುಟ್ಟ ತರಲೆ ಎಲ್ಲ ಮಾಡ್ತಿದ್ನಲ್ಲ, ಒಂಚೂರು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡು ಮಾತಾಡಿಸ್ತಾ ಇದ್ವಿ. ಅವನು ಅವ್ರ ಅಮ್ಮ ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರೋ ಅಂದ್ಬಿಟ್ಟು ಅವ್ರ ಅಮ್ಮನ ಸುತ್ತಾನೆ ಓಡಾಡ್ತಾ ಇದ್ದ. ಇನ್ನ ಇವತ್ತು ತುಂಬಾ ಚೆನ್ನಾಗಿತ್ತು ದಿನ. ಇನ್ನ ಅದು ಅಲ್ದನೆ ಅವ್ರ ಯಜಮಾನ್ರು ಕೂಡ ಊರಿಗೆ ಹೋಗಿದ್ರು. ಇನ್ನ ಇವ್ರೊಬ್ರ ಇದ್ರಲ್ಲ ಅಂತ ಹೇಳ್ಬಿಟ್ಟು ಬಾಬಾ ಅಂತ ಹೇಳ್ತಿದೆ ಅಂತ ಹೇಳಿ ಬಂದ್ರು. ತುಂಬಾ ದಿನಗಳಾಗಿತ್ತು ಇವ್ರು ಬಂದು. ಹಾಗಾಗಿ ನಾ ಬೈಕಲ್ಲಿ ನಾವೇ ಬಿಟ್ಟು ಬರೋಣ ಅಂತೇಳಿ ಹೊರಟ್ವಿ. ಯಾಕಂದ್ರೆ ನಮ್ಮ ಯಜಮಾನ್ರು ಕೂಡ ಡ್ಯೂಟಿಗೆ ಹೋಗಿದ್ರು. ಇನ್ನ ನಾವೇನ ಬೈಕಲ್ಲಿ ಬಿಡೋಣ ಅಂತೇಳಿ ಹೊರಟ್ವಿ. ಇನ್ನ ಅವ್ರು ಹೋದ್ಮೇಲೆ ಇಲ್ಲಿ ಅಡಿಗೆ ಎಲ್ಲಾನು ಮಾಡಿರೋ ಪಾತ್ರೆಗಳು ತುಂಬಾ ಇತ್ತು. ಅದನ್ನೆಲ್ಲ ವಾಶ್ ಮಾಡಿ ಆರ್ಲಿಕ್ಕೆ ಅಂತ ಎತ್ತಿಟ್ಟಿದೀನಿ. ಇನ್ನ ಅದಾದ್ಮೇಲೆ ನೆಕ್ಸ್ಟ್ ಡೇ ಬ್ಲಾಗ್ ಇದು. ನಮ್ಮ ಯಜಮಾನ್ರು ತಿಂಡಿ ನಾನು ಮಾಡಿರ್ಲಿಲ್ಲ ಅಂತೇಳಿ ಅವರೇ ಡ್ಯೂಟಿಯಿಂದ ಬಂದು ತಿಂಡಿನ ಮಾಡಿದ್ದಾರೆ. ಅಂದ್ರೆ ಪಲಾವ್ ಮಾಡಿದ್ದಾರೆ. ಅದೊಂದು ಚೂರು ವಿಡಿಯೋನಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗೇ ಮಾಡಿದ್ರು. ನಾನು ತರಕಾರಿ ಏನು ಹಾಕೇ ಇಲ್ಲ ಅಂತೆಲ್ಲ ಹೇಳಿ ರೇಗಿಸ್ತಾ ಇದ್ದು. ತುಂಬಾ ಚೆನ್ನಾಗಿ ಕೂಡ ಬಂದಿತ್ತು. ಅದ್ರ ಜೊತೆಗೆ ಸ್ವಲ್ಪ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರ ಉಪ್ಪೆಲ್ಲ ಕರೆಕ್ಟ್ ಆಗೈತಾ? ಇನ್ನ ಇವತ್ತಿನ ಬ್ರೇಕ್ಫಾಸ್ಟ್ ನಮ್ಮ ಯಜಮಾನ್ರು ಈ ತರ ಮಾಡಿದ್ರು. ಇದಾದ್ಮೇಲೆ ನಾವು ಹೊರಗಡೆ ಹೋಗೋಣ ಅಂತ ಸ್ವಲ್ಪ ನಮ್ಮ ಮನೇಲಿ ಟಿವಿ ಹಾಳಾಗಿತ್ತು. ಟಿವಿ ತಗೊಂಡ್ ಬರೋಣ, ನೋಡ್ಕೊಂಡ್ ಬರ್ಬೇಕು ಅಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಏನು ಅಂತೆಲ್ಲ ಹೇಳಿ, ಆಫರ್ ಏನಾದ್ರು ಇದೆಯಾ ಅಂತೆಲ್ಲ ಹೇಳಿ ಚೆಕ್ ಮಾಡ್ಕೊಂಡು ತರಬೇಕಾಗುತ್ತೆ. ಹಾಗಾಗಿ ಈಗ ಸುಮ್ಮನೆ ಆಗಿ ನೋಡ್ಕೊಂಡು ಬರೋಣ ಅಂತ ಹೊರಟಿರೋ ಅಂಥದ್ದು. ಇನ್ನು ಬರ್ತಾ ಅಲ್ಲೇ ಹೊರಗಡೆನೆ ಇವತ್ತು ಊಟ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು. ಇನ್ನು ಇವಾಗ ಹೊರಟಿದ್ದೀವಿ. ಈವ್ನಿಂಗ್ ಒಂದು 7:30 ಹತ್ತತ್ರ ಆಗಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಮಗ ನೋಡ್ಬೋದು, ಅವ್ನ ಬಟ್ಟೆ ಅವನೇ ಫೋಲ್ಡ್ ಮಾಡ್ಕೊಳ್ತೀನಿ ಅಂತ ಮಾಡ್ಕೊಳ್ತಿದ್ದಾನೆ ನೋಡಿ. ಇನ್ನು ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿಕೊಂಡು ಟಿವಿನ ನೋಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನಮ್ಮ ಮನೇಲಿ ಟಿವಿ ಇಲ್ಲ, ಒಡೆದೋಗಿದೆ. ನಿಮ್ಗೆ ಗೊತ್ತು, ನಾನು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಹಾಗೇನೆ ಸುಮ್ಮನೆ ವಿಚಾರಿಸ್ಕೊಂಡು ಬರೋಣ ಅಂತೇಳಿ ಹೊರಟಿದ್ದೀವಿ. ಏನಾದರೂ ನಮಗೆ ಬಜೆಟಿಗೆ ತಕ್ಕನಾಗ ಸಿಕ್ಕಿದ್ರೆ ತರೋಣ ಅಂತ ಹೇಳ್ಬಿಟ್ಟು ಅಲ್ಲೋಗಿ ನೋಡಿದ್ರೆ ನಮ್ಮ ಬಜೆಟಿಗೆ ತಕ್ಕನಾಗ ಯಾವುದೂ ಸಿಕ್ಕಿಲ್ಲ. ರೇಟ್ ಕೇಳಿ ನಮಗೆ ಒಂದು ಕ್ಷಣ ಶಾಕ್ ಆಯಿತು. ಇಷ್ಟೊಂದು ಇದೆಯಾ ರೇಟು ಅಂತ ಹೇಳ್ಬಿಟ್ಟು. ಅವಾಗ ಅಂದ್ಕೊಂಡ್ವಿ ನಮ್ಮ ಮನೇಲಿರೋ ಟಿವಿ ಹೊಡೆದೋಗ್ಬಾರ್ದಾಗಿತ್ತು. ಅದೇ ಇದ್ದಕ್ಕಿದ್ದಂಗೆ ಆಟೋಮೆಟಿಕ್ ಕೆಟ್ಟೋಗ್ಬಿಡ್ತು. ಈ ರೇಟ್ ಕೇಳಿ ತುಂಬಾನೇ ಬೇಜಾರಾಗ್ಬಿಡ್ತು. ಅಪ್ಪ ಯಾವ ಟಿವಿನೂ ಬೇಡ ಏನು ಬೇಡ ಅಂತ ಅನ್ನಿಸ್ಬಿಡ್ತು. ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೇನೆ ಎಂಡ್ ಮಾಡ್ತೀನಿ. ಇದೊಂದು ಪುಟ್ಟ ಮಿನಿ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆಯಿತಾ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಇದೊಂದು ಪುಟ್ಟ ವ್ಲಾಗ್ ಅಂತಲೇ ತಿಳ್ಕೊಳ್ಳಿ. ಥ್ಯಾಂಕ್ ಯು.